ಎಸ್ಐಟಿ ಅಧಿಕಾರಿಗಳು ಅವರ ಈ ತನಿಖಾ ಪ್ರಕ್ರಿಯೆ ಎಷ್ಟು ಚಾಕಚಕ್ಯತೆಯಿಂದ ಇದೆ, ಎಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಯಾಗ್ತಾ ಇದೆ. ನಿನ್ನೆ ಜಯಂತ್ ಮನೆಯಲ್ಲಿಯೂ ಕೂಡ ಕೆಲವು ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡ್ರು. ಇವತ್ತು ಈ ಚೆನ್ನಯ್ಯ ಮತ್ತೆ ಎಲ್ಲೆಲ್ಲಿ ಇದ್ದ ಅಲ್ಲಿಯೂ ಕೂಡ ಸ್ಪಾಟ್ ಮಹಜರ್ ಮಾಡಿ ಕೆಲವು ದಾಖಲೆಗಳನ್ನು ಅಲ್ಲಿಯೂ ಕೂಡ ವಶಕ್ಕೆ ಪಡೆದುಕೊಂಡು ಈಗ ಇಲ್ಲಿಂದ ಬೇರೆ ಕಡೆ ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಕರೆದುಕೊಂಡು ಹೋಗ್ತಾ ಇರೋ ನೇರ ದೃಶ್ಯಾವಳಿಗಳು ರಿಪಬ್ಲಿಕ್ ಕನ್ನಡದಲ್ಲಿ. ಹಲವು ರೀತಿಯ ಚರ್ಚೆಗಳಿಗೆ ಆಗ್ತಾ ಇದೆ. ಷಡ್ಯಂತ್ರ ಮಾಡಿದ್ದು ಯಾವ ಕಾರಣಕ್ಕಾಗಿ, ಷಡ್ಯಂತ್ರ ಮಾಡಿದವರು ಯಾರು, ಇವೆಲ್ಲವೂ ಕೂಡ ಈಗ ಬಟಾ ಬಯಲಾಗಿದೆ. ಈ ಬುರುಡೆ ಗ್ಯಾಂಗ್ ಇವರ ರಹಸ್ಯ ಒಂದೊಂದೇ ಬಟಾ ಬಯಲಾಗ್ತಾ ಇದೆ. ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಸಮೀರ್ ಮೊಹಮ್ಮದ್, ಚಿನ್ನಯ್ಯ, ಜಯಂತ್, ಸುಜಾತಾ ಭಾಟ್, ಲಿಸ್ಟ್ ಹಿಂಗೆ ದೊಡ್ಡದಾಗ್ತಾ ಹೋಗ್ತಾ ಇದೆ. ಒಬ್ಬೊಬ್ಬರ ಬೆನ್ನತ್ತುವ ಕೆಲಸ ಎಸ್ಐಟಿ ಅಧಿಕಾರಿಗಳಿಂದ ಆಗಿದೆ. ಧ್ರುವ ಈಗ ಫೋನ್ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ. ಧ್ರುವ, ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡಬಹುದು? ಶ್ರೀಪಾದ್, ಈಗ ಸದ್ಯ ಈಗ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಮಹಾಜರನ್ನ ಮುಗಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಈಗ ಗಿರೀಶ್ ಮಟ್ಟಣ್ಣನವರ ನಿವಾಸದ ಕಡೆ ಹೋಗ್ತಾ ಇದ್ದಾರೆ. ಈಗ ಗಿರೀಶ್ ಮಟ್ಟಣ್ಣನವರ ನಿವಾಸ ಇಲ್ಲಿಂದ ಸುಮಾರು 1.5 ಕಿಲೋಮೀಟರ್ ಇದೆ. ಹೀಗಾಗಿ ಈಗ ಬೆಂಗಳೂರು ಮುಖ್ಯ ರಸ್ತೆಯ ಮಾರ್ಗವಾಗಿ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಕರ್ಕೊಂಡು ಎಲ್ಲಾ ಅಧಿಕಾರಿಗಳು ಕೂಡ ಇದ್ದಾರೆ. ಈಗಾಗಲೇ ಆ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಪ್ರತಿಯೊಂದು ಸಾಕ್ಷ್ಯಾಧಾರಗಳನ್ನ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಇವತ್ತು ಈ ಒಂದು ಮಹಾಜರು ಮುಗಿದ ನಂತರ ಏನೆಲ್ಲ ದಾಖಲಾತಿಗಳು ಸಿಕ್ಕಿದಾವೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಈಗ ಗಿರೀಶ್ ಮಟ್ಟಣ್ಣನವರ ನಿವಾಸದ ಕಡೆಗೆ ಎಸ್ಐಟಿ ಅಧಿಕಾರಿಗಳು ಹೋಗುವಂತ ಸಾಧ್ಯತೆಗಳು ಕೂಡ ಇದ್ದಾವೆ. ಸದ್ಯ ಈಗ ಬೆಂಗಳೂರು ಸರ್ಕಲ್ ಅನ್ನ ದಾಟಿ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಈ ಸರ್ವಿಸ್ ಅಪಾರ್ಟ್ಮೆಂಟ್ ಏನಿದೆ, ಆ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಈ ಚಿನ್ನಯ್ಯ ಹಲವು ದಿನ ಅಂದ್ರೆ 4-5 ತಿಂಗಳ ಹಿಂದೆ ಇಲ್ಲಿ ಬಂದಿದ್ದ ಎನ್ನುವಂತಹ ಒಂದು ಹೇಳಿಕೆ ಆಧಾರದ ಮೇಲೆ ಬೆಳಗ್ಗೆ ಮಧ್ಯರಾತ್ರಿ 2 ಗಂಟೆಯಿಂದ ಮಹಜರು ಪ್ರಕ್ರಿಯೆಯನ್ನ ಮಾಡಿದ್ರು. ಅದನ್ನ ಮ್ಯಾಪಿಂಗ್ ಅನ್ನ ಮಾಡಿದ್ರು, ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ರು, ಆತನಿಂದ ಹೇಳಿಕೆ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈಗ ಅದರ ಮುಂದುವರೆದ ಭಾಗವಾಗಿ ಎಲ್ಲಾ ದಾಖಲೆಗಳನ್ನ ತೆಗೆದುಕೊಂಡು ಸಿಸಿಟಿವಿ ಆದ ದಾಖಲೆ ಇರಬಹುದು ಅಥವಾ ಆತ ಬಂದಂತ ಸಮಯದಲ್ಲಿ ಇದ್ದಂತ ಲೆಡ್ಜರ್ ಬುಕ್ ನಲ್ಲಿ ಇದ್ದಂತ ಕೆಲವೊಂದಿಷ್ಟು ಎವಿಡೆನ್ಸ್ ಗಳನ್ನ ಲೆಡ್ಜರ್ ಬುಕ್ ನಲ್ಲಿ ಎಂಟ್ರಿ ಮಾಡಿದ್ರು ನೋಡಿ, ಅವೆಲ್ಲವನ್ನ ಕೂಡ ಪಡ್ಕೊಂಡು ಸದ್ಯ ಈಗ ಎಸ್ಐಟಿ ಅಧಿಕಾರಿಗಳು ಇಲ್ಲಿಂದ ತೆರಳ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತೇ ಎಸ್ಐಟಿ ಅಧಿಕಾರಿಗಳು ಮಹಾಜರು ಪ್ರಕ್ರಿಯೆಯನ್ನ ಮುಗಿಸಬೇಕಾಗಿರುವಂತ ಒಂದು ಅನಿವಾರ್ಯತೆ ಇದೆ. ಕಾರಣ ಇಷ್ಟೇ, ಈಗಾಗಲೇ 10 ದಿನಗಳ ಕಾಲ ಈ ಚಿನ್ನಯ್ಯನನ್ನ ಇದು ಎಸ್ಐಟಿ ಕಸ್ಟಡಿಗೆ ನೀಡಲಾಗಿತ್ತು. ಅದು ಎಸ್ಐಟಿ ಕಸ್ಟಡಿ 23ನೇ ತಾರೀಕಿನಿಂದ ನೀಡಿರುವಂತಹ ಕಾರಣಕ್ಕಾಗಿ ಎಸ್ಐಟಿ ಕಸ್ಟಡಿ ನಾಳೆಗೆ ಮುಕ್ತಾಯವಾಗುತ್ತೆ. ಹೀಗಾಗಿ ನಾಳೆ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲೇಬೇಕು. ಬೆಳ್ತಂಗಡಿಯ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯನನ್ನ ಮೆಡಿಕಲ್ ಮಾಡಿ ಹಾಜರುಪಡಿಸಬೇಕು. ಹೀಗಾಗಿ ಚಿನ್ನಯ್ಯನನ್ನ ವಾಪಸ್ ಬೆಳ್ತಂಗಡಿಗೆ ಕರ್ಕೊಂಡು ಹೋಗಲೇಬೇಕಾಗಿರುವಂತಹ ಕಾರಣಕ್ಕಾಗಿ ಮಂಡ್ಯ ಇರಬಹುದು ಅಥವಾ ಬೇರೆ ಬೇರೆ ಭಾಗದಲ್ಲಿ ಆತನನ್ನ ಚಿನ್ನಯ್ಯನನ್ನ ಮಹಜರು ಮಾಡುವುದು ನೆಕ್ಸ್ಟ್ ಮಾಡಬಹುದು. ಅಂದ್ರೆ ಈಗ ಮತ್ತೆ ಕಸ್ಟಡಿಗೆ ಕೇಳ್ತಾರೆ. ಈಗಾಗಲೇ 10 ದಿನದ ಕಸ್ಟಡಿ ಅವಧಿ ಮುಗಿತು. ಈ ಸಂದರ್ಭದಲ್ಲಿ ನಾವು ಆತನ ಹೇಳಿಕೆಯನ್ನ ದಾಖಲಿಸಿ ಮಾಡ್ಕೊಂಡ್ವಿ. ಆ ನಂತರ ಆತನನ್ನ ಬೆಂಗಳೂರಿನ ಹಲವು ಕಡೆ ಮಹಾಜರನ್ನ ಕೂಡ ಮಾಡಿದ್ದೀವಿ. ಅಲ್ಲದೆ ಮಹೇಶ್ ತಿಮರೋಡಿ ಮನೆಯಲ್ಲಿ ಮಹಾಜರನ್ನ ಮಾಡಿದ್ದೀವಿ. ಆದ್ರೆ ಇನ್ನು ಮಹಾಜರು ಪ್ರಕ್ರಿಯೆ ಬಾಕಿ ಇದೆ. ಮುಖ್ಯವಾಗಿ ಆತನೇ ಹೇಳಿದಂತೆ ದೆಹಲಿಯಲ್ಲಿ ಮಹಾಜರು ಮಾಡಬೇಕು. ಇನ್ನು ಆತ ಎಲ್ಲೆಲ್ಲ ಹೋಗಿದ್ದೀವಿ, ತಮಿಳುನಾಡಲ್ಲಿ ಮಹಾಜರು ಮಾಡಬೇಕು. ಆನಂತರ ಮಂಡ್ಯದಲ್ಲಿ ಮಹಾಜರು ಪ್ರಕ್ರಿಯೆ ಕೂಡ ಬಾಕಿ ಇದಾವೆ. ಇವೆಲ್ಲವನ್ನ ಮಾಡ್ಲಿಕ್ಕೆ ನಮಗೆ ಇನ್ನೂ ಒಂದಿಷ್ಟು ದಿನ ಆತ ಕಸ್ಟಡಿಗೆ ಬೇಕು ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಕೇಳ್ತಾರೆ. ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಪಡ್ಕೊಂಡು ಮುಂದಿನ ಹಂತದಲ್ಲಿ ಮಹಾಜರು ಪ್ರಕ್ರಿಯೆಯನ್ನ ಮಾಡ್ತಾರೆ. ಈಗ ಸದ್ಯ ಗಿರೀಶ್ ಮಟ್ಟಣ್ಣನವರ ನಿವಾಸದಲ್ಲಿ ಮಹಾಜರು ಏನಾದ್ರೂ ಮಾಡ್ತಾರಾ ಅನ್ನುವಂಥದ್ದನ್ನ ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಮುಖ್ಯವಾಗಿ ಗಿರೀಶ್ ಮಟ್ಟಣ್ಣನವರ ನಿವಾಸ ಏನಿದೆ ಇದು ಸಹಕಾರ ನಗರದಲ್ಲಿ ಇದೆ. ಆತ ಆ ಒಂದು ಫ್ಲಾಟ್ ನಲ್ಲಿ 8 ವರ್ಷದಿಂದ ಬಾಡಿಗೆಗಿದ್ರು. ಅದೇ ಒಂದು ಫ್ಲಾಟ್ಗೆ ಈ ಚಿನ್ನಯ್ಯ ಬಂದಿದ್ದ ಅನ್ನುವಂಥದ್ದನ್ನ ಅದಕ್ಕೆ ಅಂದ್ರೆ ಬಂದಿದ್ದ ಅನ್ನುವಂತ ಮಾಹಿತಿ ಇದೆ. ಆತನು ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೆ ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ದ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಈಗ ಸದ್ಯ ಈತನನ್ನ ಗಿರೀಶ್ ಮಟ್ಟಣ್ಣನವರ ಅಪಾರ್ಟ್ಮೆಂಟ್ ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು
ಹೋಗುವಂತ ಸಾಧ್ಯತೆಗಳಿದ್ದಾವೆ. ಆದ್ರೆ ಈಗ ಸದ್ಯ SIT ಅಧಿಕಾರಿಗಳು ಹೋಗ್ತಾ ಇರುವಂತಹ ಮಾರ್ಗವನ್ನ ನೋಡಿದ್ರೆ ಗಿರೀಶ್ ಮಟ್ಟಣ್ಣನವರ ನಿವಾಸಕ್ಕೆ ಹೋಗೋದು ಸಾಕಷ್ಟು ಅನುಮಾನ ಇದೆ. ಈಗ ಹೆಬ್ಬಾಳ ಮುಖ್ಯ ರಸ್ತೆಯ ಕಡೆ SIT ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಬೇರೆ ಯಾವ ಕಡೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಈಗ ನಾವು ಕಾದ್ ನೋಡ್ಬೇಕಾಗಿರುವಂತದ್ದು. ಕಾರಣ ಈ ಒಂದು ಇದರಲ್ಲಿ ಅಡ್ವೊಕೇಟ್ ಮನೆಗೆ ಹೋಗ್ಬೇಕು, ಅದನ್ನ ಕಾಮಾಕ್ಷಿಪಾಳ್ಯದಲ್ಲಿ ಇವರ ಮಹಜರನ್ನ ಕೂಡ ಮಾಡ್ಲಿಕ್ಕೆ ಬಾಕಿ ಇದೆ. ಮುಂದೆ ಎಲ್ಲಿ ಹೋಗ್ತಾರೆ SIT ಅಧಿಕಾರಿಗಳು ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿದ್ದು. ಇವತ್ತು ಏನಾದ್ರೂ ಮಂಡ್ಯಕ್ಕೆ ಹೋಗುವಂತ ಸಾಧ್ಯತೆಗಳು ಸಾಕಷ್ಟು ಕಡಿಮೆ ಇರುವಂತಹ ಕಾರಣಕ್ಕಾಗಿ ವಾಪಸ್ ಮಂಗಳೂರಿನ ಕಡೆ ಹೋಗುವಂತಹ ಚಾನ್ಸಸ್ ಕೂಡ ಇದೆ. ಹೀಗಾಗಿ SIT ಅಧಿಕಾರಿಗಳು ಈಗಾಗಲೇ ನಿನ್ನೆ ಮತ್ತೆ ಇವತ್ತು ಸಂಗ್ರಹಿಸಿದಂತ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಅವರ ಈಗ ಹೋಗ್ತಾ ಇರುವಂತ ವಾಹನ ಏನಿದೆ ಪೊಲೀಸ್ ವಾಹನದಲ್ಲೇ ಅದನ್ನ ಸುರಕ್ಷಿತವಾಗಿ ಇಟ್ಕೊಂಡಿದ್ದಾರೆ. ಆದ್ರೆ ಅಲ್ಲದೆ ಮತ್ತೆ ಸುಕೋ ಟೀಮ್ ಅವರು ಕೂಡ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಇದು ಮಾಡಿದ್ದಾರೆ, ಸೀಸ್ ಮಾಡಿ ಇಟ್ಕೊಂಡಿದ್ದಾರೆ. ಅವೆಲ್ಲವನ್ನ ಕೂಡ ಈಗ ಸದ್ಯ ಇಟ್ಕೊಂಡು ಈ SIT ಅಧಿಕಾರಿಗಳು ಈಗ ಹೊರಡ್ತಾ ಇರುವಂತದ್ದು. SP ಸೈಮನ್ ನೇತೃತ್ವದಲ್ಲಿ ಈಗಾಗಲೇ ತನಿಖೆಯನ್ನ ಮಾಡಿದ್ದಾರೆ. ನಿನ್ನೆ ಜಯಂತ್ ಮನೆಯಲ್ಲಿ ಜಯಂತ್ ಪತ್ನಿ ಇರ್ಬೋದು, ಮಕ್ಕಳಿರ್ಬೋದು, ಅವ್ರ ಹತ್ರ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡ್ರು. ಜಯಂತ್ ಪತ್ನಿ SIT ಅಧಿಕಾರಿಗಳ ಮುಂದೆ ಕೂಡ ಹೇಳಿರುವಂತದ್ದು, ನಾನು ಈ ಚಿನ್ನಯ್ಯನನ್ನ ನೋಡಿದ್ದೇನೆ, ಆತನಿಗೆ ಊಟವನ್ನ ಬಡಿಸಿದ್ದೀನಿ, ಆತ ನನಗೆ ಗೊತ್ತು, ಅವನನ್ನು ನೋಡಿದಾಗ ಶಾಕ್ ಏನು ಆಗಿಲ್ಲ ಅಂತ ರಿಯಾಕ್ಷನ್ ಕೂಡ ಮಾಡಿದ್ರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡುವಂತ ವೇಳೆಯಲ್ಲಿ. ಆದ್ರೆ ಇವತ್ತು SIT ಅಧಿಕಾರಿಗಳು ತಡರಾತ್ರಿಯ ನಂತರ ಇವತ್ತು ಸರಿಯಾಗಿ 12 ಅಂದ್ರೆ ಇವತ್ತು ಬೆಳಗಿನ ಜಾವ 2 ಗಂಟೆಗೆ ಸುಮಾರಿಗೆ SIT ಅಧಿಕಾರಿಗಳು ಈ ಸರ್ವಿಸ್ ಅಪಾರ್ಟ್ಮೆಂಟ್ ಗೆ ಬಂದ್ರು. ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲೇ ಚಿನ್ನಯ್ಯ ಈ ಒಂದು ಗಿರೀಶ್ ಮಟ್ಟಣ್ಣನವರ ಮನೆಯಿಂದ ಸ್ವಲ್ಪ ದೂರ ಇದೆ. ಇದೇ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ನಾನು ಸ್ಟೇ ಆಗಿದ್ದೆ ಅಂತ ಹೇಳಿದ್ದ. ಹಾಗಾಗಿ ಎಷ್ಟು ದಿನ ಸ್ಟೇ ಆಗಿದ್ದ ಅನ್ನುವಂಥದ್ದು ಇರಬಹುದು. ಆ ಸರ್ವಿಸ್ ಅಪಾರ್ಟ್ಮೆಂಟ್ ನ ಕಂಪ್ಲೀಟ್ ಮಹಜರನ್ನ ಮಾಡಿದ್ದಾರೆ. ಮುಖ್ಯವಾಗಿ ಆತ ರಿಸೆಪ್ಷನ್ ಗೆ ಎಂಟ್ರಿ ಆಗೋದು, ರಿಸೆಪ್ಷನ್ ಗೆ ಎಂಟ್ರಿ ಆಗಿ ಅಲ್ಲಿ ಕುತ್ಕೊಂಡಿರ್ಬೋದು, ಅನಂತರ ಆತ ರೂಮಿಗೆ ಹೋಗಿರೋದು, ಎಷ್ಟು ದಿನ ಆ ರೂಮ್ ಅಲ್ಲಿ ಇದ್ದ, ಆ ರೂಮಿಗೆ ಬೇರೆ ಗಿರೀಶ್ ಮಟ್ಟಣ್ಣ ಇರ್ಬೋದು ಅಥವಾ ಸುಜಾತಾ ಭಟ್ ಇರ್ಬೋದು, ಆನಂತರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಯಾವಾಗ ಬಂದ್ರು, ಇವೆಲ್ಲವನ್ನ ಕಂಪ್ಲೀಟ್ ಆಗಿ ಮಹಜರನ್ನ ಮಾಡಿ ಮ್ಯಾಪಿಂಗ್ ಅನ್ನ ಮಾಡಿಕೊಂಡು ಅದನ್ನ ಕಂಪ್ಲೀಟ್ ವಿಡಿಯೋ ರೆಕಾರ್ಡ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಸುಮಾರು 20 ಅಧಿಕಾರಿಗಳ ತಂಡ ನಿನ್ನೆ ಮತ್ತೆ ಇವತ್ತು ನಿರಂತರವಾಗಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ನಿನ್ನೆ ಸುಮಾರು 10 ಗಂಟೆಯ ಸುಮಾರಿಗೆ SIT ಕಚೇರಿಗೆ CID ಕಚೇರಿಗೆ ವಾಪಸ್ ಕರ್ಕೊಂಡು ಬಂದ್ರು ಕೂಡ ವಾಪಸ್ ರಾತ್ರಿ 1:30 ಸುಮಾರಿಗೆ ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಗೆ ಬಂದಿದ್ದಾರೆ. ರೆಸ್ಟ್ಲೆಸ್ ಆಗಿ ಅಧಿಕಾರಿಗಳು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಕಾರಣ ನಾಳೆ ಒಳಗಾಗಿ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಬೇಕು, ಅಷ್ಟೊತ್ತೊಳಗೆ ನಾವು ಈ ಮಹಜರನ್ನ ಮುಗಿಸ್ಕೊಳ್ಬೇಕು. ಹೀಗಾಗಿ ಅಧಿಕಾರಿಗಳು ಈ ಒಂದು ಮಹಜರು ಪ್ರಕ್ರಿಯೆಯನ್ನ ಮುಗಿಸಬೇಕು ಎನ್ನುವಂತಹ ಕಾರಣಕ್ಕಾಗಿ ಏನು ಅಧಿಕಾರಿಗಳು ಸದ್ಯ ಈ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಮಂಗಳೂರಿಗೆ ಹೋಗುವಂತಹ ಸಾಧ್ಯತೆಗಳಿದಾವೆ. ಅಂದ್ರೆ ಧರ್ಮಸ್ಥಳಕ್ಕೆ ಹೋಗಿ SIT ಕಚೇರಿಗೆ ಹೋಗಿ ನಾಳೆ ಈ ಒಂದು ಏನು ಚಿನ್ನಯ್ಯನನ್ನ ಬೆಳ್ತಂಗಡಿಯ ನ್ಯಾಯಾಧೀಶರು ಧ್ರುವರಾಜ್, ಈಗ ಮತ್ತೊಂದು ವಿಚಾರ ಏನಂತಂದ್ರೆ ಚಿನ್ನಯ್ಯನನ್ನ ಇವತ್ತೇ ಬೆಳ್ತಂಡಿಗೆ ಕರ್ಕೊಂಡು ಹೋಗುವಂತ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಆತನ ಕಸ್ಟಡಿ ಅಂತ್ಯ ಆಗುತ್ತೆ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ. ಸೊ ಆತನನ್ನ ಬೆಳ್ತಂಡಿಗೆ ಕರ್ಕೊಂಡು ಹೋಗಬೇಕು ಅಂತಂದ್ರೆ ಇವತ್ತು ಬೆಂಗಳೂರಿನ ಮಹಜರೆಲ್ಲ ಕಂಪ್ಲೀಟ್ ಆಗಬೇಕು. ಆ ನಿಟ್ಟಿನಲ್ಲಿ ಏನಾದ್ರೂ ಯೋಚನೆ ಮಾಡಿದೆಯಾ SIT? ಅದೇ ಇನ್ನೊಂದ್ಸಲ ಬೆಂಗಳೂರಿಗೆ ಬರೋದು ಸಾಕಷ್ಟು ಕಷ್ಟ, ಅಲ್ಲದೆ ಇದು ಎಕ್ಸ್ಪೆನ್ಸ್ ಆಗುವಂತ ವಿಚಾರ ಕೂಡ. ನಿಮಗೆ ಅವರಿಗೆ ಕೆಲವೊಂದಿಷ್ಟು ಟೈಮ್ ಲೈನ್ ಇರುತ್ತೆ. ಬೆಂಗಳೂರಿನಲ್ಲಿ ಆತ ಹೇಳಿದ ಕಡೆ ಮಹಜರನ್ನ ಮಾಡಲೇಬೇಕು. ಈಗ 2 ಕಡೆ ಮಹಜರ್ ಮಾಡಿದ್ದಾರೆ. ಈಗ ಇನ್ನು ವಕೀಲರ ಆಫೀಸ್ ಏನಿದೆ ಅದು ಕೂಡ ಮಾಡುವಂತ ಚಾನ್ಸಸ್ ಗಳಿದಾವೆ. ಆದ್ರೆ ಕೆಲವೊಂದಿಷ್ಟು ಅಂದ್ರೆ ವಕೀಲರ ನಿವಾಸ ಆಫೀಸ್ ಆಗಿರುವಂತಹ ಕಾರಣಕ್ಕಾಗಿ ಒಂದಿಷ್ಟು ಪ್ರೊಸೀಜರ್ ಅನ್ನು ಕೂಡ ಫಾಲೋ ಮಾಡಬೇಕಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಯಾವ ತರಹದ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯ ಕುತೂಹಲ ಮೂಡಿಸಿರುವಂತದ್ದು. ಸದ್ಯ ಈಗ SIT ಅಧಿಕಾರಿಗಳು ಈ ಕೊಡಿಗೆಹಳ್ಳಿ ಭಾಗದಿಂದ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಇವರು ಕಾಮಾಕ್ಷಿಪಾಳ್ಯ ಹೋಗ್ಬೋದು ಅಥವಾ CID ಕಚೇರಿಗೆ ಹೋಗಿ ಮಂಗಳೂರಿಗೆ ಹೋಗುವಂತ ಕೆಲಸವನ್ನ ಕೂಡ ಮಾಡಬಹುದು. ಆದ್ರೆ ಇವತ್ತಿನ ಒಳಗೆ ಬೆಂಗಳೂರಿನ ಎಲ್ಲಾ ಮಹಜರು ಪ್ರಕ್ರಿಯೆಯನ್ನ ಅವರು ಮುಗಿಸಲೇಬೇಕು. ಕೋರ್ಟ್ಗೆ ತಾವು ಏನ್ ಮಾಡಿದ್ವಿ ಇಷ್ಟು ದಿನ ಎನ್ನುವಂತಹ ಒಂದು ಲೀಸ್ಟ್ ಅನ್ನ ನೀಡಲೇಬೇಕು. ಯಾವ್ದೆಲ್ಲ ಸಾಕ್ಷಿಗಳು ಸಿಕ್ಕಿದಾವೆ, ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದಾವೆ ನಮಗೆ ಅಂತ ಹೇಳಿ ಅಧಿಕಾರಿಗಳಿಗೆ ಅವರು ಮಾಹಿತಿಯನ್ನ ಕೂಡ ನೀಡಲೇಬೇಕು. ಹೀಗಾಗಿ ಈ ಅಧಿಕಾರಿಗಳು ಎಲ್ಲವನ್ನ ಕೂಡ ಈಗ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಜಡ್ಜ್ಗೆ ಎಲ್ಲ ಮಾಹಿತಿಯನ್ನ ಕೂಡ ನೀಡ್ತಾರೆ. ನಾವು ಕಳೆದ 10 ದಿನಗಳ ಕಾಲ ಈ ಚಿನ್ನಯ್ಯನನ್ನ ಏನೆಲ್ಲ ಮಾಡಿದ್ವಿ, ಈತನಿಂದ ಯಾವುದೆಲ್ಲ ಮಾಹಿತಿಯನ್ನ ಪಡ್ಕೊಂಡ್ವಿ, ಈ ಕೇಸ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಯ್ತು, ಪ್ರತಿಯೊಂದನ್ನ ಕೂಡ
ತಮ್ಮ ರಿಮೈಂಡ್ ಕಾಪಿಯಲ್ಲಿ ನ್ಯಾಯಾಧೀಶರಿಗೆ ತಿಳಿಸುವಂತ ಕೆಲಸವನ್ನ ಕೂಡ ಮಾಡಬೇಕು. ಹಾಗಾಗಿ ಅನಿವಾರ್ಯ